ಒಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇಲ್ಕಲ್ ವತಿಯಿಂದ ಈ IPL ಸೀಸನ್ 8 ಪಂದ್ಯಾವಳಿಯ ಉದ್ಘಾಟನಾ ಪೂರ್ವಭಾವಿ ಸಭೆಯ ವಿವರಗಳನ್ನು ಮತ್ತು ಆ ಟೂರ್ನಮೆಂಟಿನ ವಿವರಗಳನ್ನು ನಾನು ಈಗ ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳಿ ಬಯಸ್ತಾ ಇದ್ದೇನೆ. ಮಾಧ್ಯಮದ ಮುದ್ರಣ ಮಾಧ್ಯಮದವರು ಮತ್ತು ಕೃಷಿ ಮಾಧ್ಯಮದವರು ನಮ್ಮ ಕ್ಲಬ್ನ ಅಧ್ಯಕ್ಷರಂಥ ಸನ್ಮಾನ್ಯ ನಿಜಾಂತ್ ಕಾಶ್ಯಪ್ನವರ ಪರವಾಗಿ ನಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ನಮ್ಮ 14 ತಂಡಗಳ ಮಾಲೀಕರು ಮತ್ತು ಅವರ ಆಟಗಾರರಿಗೂ ಸಹಿತ ಸ್ವಾಗತ ಮತ್ತು ನಮ್ಮ ಕ್ಲಬ್ನ ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾಳೆ ಶನಿವಾರ ದಿವಸ 6ನೇ ತಾರೀಕಿಗೆ ಶನಿವಾರ ದಿವಸ ನಮ್ಮದು ಈ ಪಂದ್ಯಾವಳಿಯ ಉದ್ಘಾಟನಾ ರ್ಯಾಲಿ ಅಂದರೆ ಜ್ಯೋತಿಯ ಮೆರವಣಿಗೆ ಅದು ಏನಪ್ಪ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಕೂಡಲ ಸಂಗಮದೊಳಗೆ ಸಂಗಮನಾಥನ ಪೂಜೆ ಮಾಡೋದ್ರ ಮೂಲಕ ಜ್ಯೋತಿಯನ್ನು ಬೆಳಗಿಸಿ ಅಲ್ಲಿಂದ ಏನಪ್ಪ ಅಂತಂದ್ರೆ ಕೂಡಲ ಸಂಗಮದೊಳಗೆ ಸ್ವಲ್ಪ ಮೆರವಣಿಗೆ ಬಂದು ಅಲ್ಲಿಂದ ಜ್ಯೋತಿಯನ್ನು ತೊಗೊಂಡು ಏನಪ್ಪ ಅಂದ್ರೆ ಹುನಗುಂದಕ್ಕೆ ಬರ್ತಾ ಹುನಗುಂದ ಹಳೇ ತಹಶೀಲ್ದಾರ್ ಆಫೀಸ್ ಅಲ್ಲಿಂದ ಮತ್ತೆ ಮೆರವಣಿಗೆ ಶುರುವಾಗಿ ವಿಜಯಮಾತೆ ಸರ್ಕಲ್ ಮೂಲಕ ತಹಶೀಲ್ದಾರ್ ಆಫೀಸ್ವರೆಗೆ ಏನಪ್ಪ ಅಂತಂದ್ರೆ ಆ ಜ್ಯೋತಿಯ ಮೆರವಣಿಗೆ ಬರ್ತಾ ತಹಶೀಲ್ದಾರ್ ಆಫೀಸ್ ಹತ್ರ ಏನಪ್ಪ ಅಂತಂದ್ರೆ ಸ್ವಲ್ಪ ಬ್ರೇಕು ಮತ್ತು ಅಲ್ಲಿ ಏನಪ್ಪ ಅಂತಂದ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥವ್ರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಐತಿ. ಅಲ್ಲಿಂದ ಮತ್ತೆ ಏನಪ್ಪ ಅಂದ್ರೆ ಸಾಯಂಕಾಲ ಇಲ್ಲಿ ಸುಮಾರು 4:15ಗೆ ಬಸವೇಶ್ವರ ಸರ್ಕಲ್ಗೆ ಬಂದು ಅಲ್ಲಿಂದ ಏನಪ್ಪ ಅಂತಂದ್ರೆ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆ ಮೆರವಣಿಗೆ ಸೀದಾ ಏನಪ್ಪ ಕಂಠಿ ಸರ್ಕಲ್ಗೆ ಹೋಗಿ ಕಂಠಿ ಸರ್ಕಲ್ ಸುತ್ತ ಹಾಕಿ ಸೀದಾ ಇಲ್ಲಿ ಏನಪ್ಪ ಅಂದ್ರೆ SVM ಕಾಲೇಜು ಗೇಟ್ ಮೂಲಕ ಏನಪ್ಪ ಅಂದ್ರೆ ಈ ಮೈದಾನಕ್ಕೆ ಆಗಮಿಸಿ ಇಲ್ಲೇ ಏನಪ್ಪ ಅಂತಂದ್ರೆ ಉದ್ಘಾಟನಾ ಸಮಾರಂಭ ಈ ಭಾಗದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಮೈದಾನದ ಏನಪ್ಪ ಅಂದ್ರೆ ದಕ್ಷಿಣ ಭಾಗದೊಳಗೆ ಏನಪ್ಪ ಅಂತಂದ್ರೆ ಆ ಉದ್ಘಾಟನಾ ಸಮಾರಂಭ ಸಂಜೆ ಮುಂದೆ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಎಲ್ಲಕ್ಕಿಂತ ವಿಶೇಷವಾದದ್ದು ಏನಪ್ಪ ಅಂದ್ರೆ ಈ ಸಮಾರಂಭಕ್ಕೆ ಏನಪ್ಪ ಅಂತಂದ್ರೆ ಅತ್ಯಂತ ವಿಶೇಷ ಅತಿಥಿಗಳು ಏನಪ್ಪ ಅಂದ್ರೆ ನಮ್ಮ ನಗರಕ್ಕೆ ಬರಲಿದ್ದಾರೆ. ಯಥಾ ಪ್ರಕಾರ ಏನಪ್ಪ ಅಂತಂದ್ರೆ ಅದಕ್ಕೆ ಸ್ಫೂರ್ತಿ ತುಂಬಲು ಮತ್ತು ಏನಪ್ಪ ನಮ್ಮ ಎಲ್ಲ IPLಗೆ ಏನಪ್ಪ ಅಂತಂದ್ರೆ ಇನ್ಸ್ಪೈರೇಷನ್ ಮಾಡ್ತಾ ಬಂದಂಥ ನಮ್ಮ ಶಾಸಕರ ಏನಪ್ಪ ಅಂದ್ರೆ ಅರ್ಧಾಂಗಿ ಮಾನ್ಯ ಶ್ರೀಮತಿ ವೀಣಾ ಕಾಶ್ಯಪ್ನವರು ಸಹಿತ ಅವತ್ತಿನ ದಿವಸ ಮೆರವಣಿಗೆ ಒಳಗೆ ಮತ್ತು ಕಾರ್ಯಕ್ರಮದಲ್ಲಿ ಇರ್ತಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟರಂಥ ಡಾಲಿ ಧನಂಜಯ್ ಅವರು ಮತ್ತು ಏನಪ್ಪ ಅಂತಂದ್ರೆ ಸಿನಿಮಾ ನಟಿ ರಚಿತಾ ರಾಮ್ ಅವರು ಮತ್ತು ಏನಪ್ಪ ಅಂತಂದ್ರೆ ಹೆಸರಾಂತ ಕಲಾವಿದೆ ರಾಗಿಣಿ ದ್ವಿವೇದಿ ಅವರು, ಆಮೇಲೆ ಕಾಂತಾರಾಧ ಸಿನಿಮಾದ ಖ್ಯಾತಿ ಸಪ್ತಮಿ ಗೌಡ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಈ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಆ ಟ್ರೋಫಿಗಳ ಅನಾವರಣವೂ ನಡೀತೈತಿ. ಟೂರ್ನಾಮೆಂಟಿನ ಉದ್ಘಾಟನೆ ಜೊತೆಗೆ ಏನಪ್ಪ ಅಂತಂದ್ರೆ ಆಕರ್ಷಕವಾದಂಥ ಟ್ರೋಫಿಗಳನ್ನು ಏನಪ್ಪ ಅಂದ್ರೆ ಬೆಂಗಳೂರಿನಿಂದ ವಿಶೇಷವಾಗಿ ನಮ್ಮ ಟೂರ್ನಾಮೆಂಟ್ಗೆ ತಯಾರು ಮಾಡಿ ನಮ್ಮ ಶಾಸಕರು ತರಿಸ್ಯಾರ. ಅವುಗಳ ಅನಾವರಣವು ಅಲ್ಲಿ ನಡೀತೈತಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ಆ ಉದ್ಘಾಟನಾ ಸಮಾರಂಭ ಮುಗಿದ ನಂತರ ಏನಪ್ಪ ಅಂತಂದ್ರೆ ಅಲ್ಲಿ ಕಲಾ ಸಿಂಚನ ಮೆಲೋಡೀಸ್ ವತಿಯಿಂದ ಏನಪ್ಪ ಅಂದ್ರೆ ಮನರಂಜನಾ ಕಾರ್ಯಕ್ರಮ, ಆ ಒಂದು ಆರ್ಕೆಸ್ಟ್ರಾ ಮನರಂಜನಾ ಕಾರ್ಯಕ್ರಮ ಸಹಿತ ಅಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮ ಮುಗಿತದೆ. ಆ ಕಾರ್ಯಕ್ರಮ ಮುಗಿದ ನಂತರ ಮರುದಿವಸ ನಮ್ಮ ಟೂರ್ನಾಮೆಂಟು ಬೆಳಿಗ್ಗೆ ಯಥಾ ಪ್ರಕಾರ ಪಂದ್ಯಗಳು ಪ್ರಾರಂಭ ಆಗ್ತವೆ. ಒಟ್ಟು ಏನಪ್ಪ ಅಂತಂದ್ರೆ 14 ತಂಡಗಳು ಭಾಗವಹಿಸವು. ಪ್ರತಿಯೊಂದು ತಂಡ 13 ಮ್ಯಾಚ್ ಆಡ್ತಾವೆ. 91 ಒಟ್ಟು ಲೀಗ್ ಮ್ಯಾಚು. ಆಮೇಲೆ ಸುಮಾರು 4 ಮ್ಯಾಚ್ ಏನಪ್ಪ ಅಂತಂದ್ರೆ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ಗಳು ಆಗ್ತಾವೆ. ಎಲ್ಲಕ್ಕಿಂತ ವಿಶೇಷವಾಗಿ ಏನಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಕ್ರೀಡಾಪ್ರಿಯರ ಅಂತ ನಮ್ಮ ಶಾಸಕರು ಹೆಣ್ಮಕ್ಳು ಸಹಿತ ಏನಪ್ಪ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಈ ಇತ್ತೀಚೆಗೆ ಏನಪ್ಪ ಅಂದ್ರೆ ಮಹಿಳಾ IPL ಇವೆಲ್ಲ ಶುರುವಾಗ್ಯವು. ನಮ್ಮ ಕರ್ನಾಟಕದ ರಾಜೇಶ್ವರಿ ಗಾಯಕ್ವಾಡ, ಶ್ರೇಯಾಂಕಾ ಪಾಟೀಲ್ ಮುಂತಾದವ್ರು ಏನಪ್ಪ ಅಂದ್ರೆ RCB ತಂಡ ಮುಂತಾದ ತಂಡಗಳಲ್ಲಿ ಗಾಯಕ್ವಾಡ್ ಅವ್ರು ಏನಪ್ಪ ಅಂತಂದ್ರೆ UP ತಂಡದೊಳಗೆ RCB ತಂಡದೊಳಗೆ ನಮ್ಮ ಶ್ರೇಯಾಂಕಾ ಪಾಟೀಲ್ ಅದಾರ. ಹೀಗಾಗಿ ಏನಪ್ಪ ಹೆಣ್ಮಕ್ಳು ಯಾಕೆ ಆಡಬಾರ್ದು, ಬರೀ ಗಂಡಸರಿಗೆ ಯಾಕೆ ಇದು ಇರಬೇಕು ಕ್ರಿಕೆಟ್ ಅಂತ ಹೇಳಿ
ಆ ಹೆಣ್ಮಕ್ಳದ್ದು ಏನಪ್ಪ ಅಂತಂದ್ರೆ 2 ತಂಡಗಳನ್ನು, ಪ್ರಸಿದ್ಧ ತಂಡಗಳನ್ನು ಕರೆಸಿ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪ ಅಂದ್ರೆ ನಮ್ಮ ನಗರ ಸುತ್ತಮುತ್ತ ಜನರು ನೋಡಲಿ ಹೆಣ್ಮಕ್ಳು ಸಹಿತ ಕ್ರಿಕೆಟ್ ಆಡೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವತ್ತಿನ ದಿವಸ ಟೂರ್ನಮೆಂಟ್ ಕೊನೆಗೆ ಏನಪ್ಪ ಅಂದ್ರೆ ಫೈನಲ್ಗಿಂತ ಮೊದಲು ಆ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪ ಅಂದ್ರೆ ಆಡಿಸುವಂಥ ವಿಚಾರ ಏನಪ್ಪ ಅಂದ್ರೆ ನಮ್ಮ ಶಾಸಕರದ್ದು ಐತಿ. ಮತ್ತು ಏನಪ್ಪ ಅಂದ್ರೆ ಮುಕ್ತಾಯ ಸಮಾರಂಭಕ್ಕೆ ಏನಪ್ಪ ಅಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರನ್ನ ಕರೆಸುವಂಥ ವಿಚಾರ ಐತಿ. ನಿಮಗೆಲ್ಲ ಗೊತ್ತು, ಈಗಾಗಲೇ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ವಿನೋದ್ ಕಾಂಬ್ಳಿ, ಆಮೇಲೆ ನಮ್ಮ BCCI ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಅಂತ ಸುನಿಲ್ ಜೋಶಿ ಅವರು, ದೊಡ್ಡ ಗಣೇಶ್ ಅವರು, ಇವೆಲ್ಲ ಏನಪ್ಪ ಅಂದರೆ ಡೇವಿಡ್ ಜಾನ್ಸನ್ ಅಂತವರು, ಸಾಕಷ್ಟು ಮಂದಿ, ಭರತ್ ಚಿಪ್ಲಿ ಅಂತವ್ರು ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಆದಂಥವ್ರು ನಮ್ಮಲ್ಲಿ ಈಗಾಗಲೇ ಟೂರ್ನಮೆಂಟಿಗೆ ಬಹುಮಾನ ವಿತರಣೆ ಸಮಾರಂಭಕ್ಕೆ ಬಂದು ಹೋಗ್ಯಾರ. ಈ ಸಲನೂ ಸಹಿತ ಏನಪ್ಪ ಅಂತಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಆಟಗಾರನ ಕರೆಸುವಂಥ ವಿಚಾರ ನಮ್ಮ ಶಾಸಕರದೈತಿ. ಈ ಮೈದಾನ ಏನಪ್ಪ ಅಂದ್ರೆ ಸುಮಾರು 1 ತಿಂಗಳ ಕಾಲ ಸತತ ಪ್ರಯತ್ನದಿಂದ ಏನಪ್ಪ ಅಂದ್ರೆ ಈ ಮೈದಾನ ಸಜ್ಜುಗೊಂಡೈತಿ. ಇಲ್ಲೆಲ್ಲ ಕುರ್ಚಿಗಳು ಎಲ್ಲ ಬೆಳೆದು ಏನಪ್ಪ ಅಂತಂದ್ರೆ ಜನರು ಆಡಲಿಕ್ಕೆ ಏನಪ್ಪ ಅಂದ್ರೆ ಬಹಳ ತೊಂದರೆ ಆಗಿತ್ತು. ವಾಕಿಂಗ್ ಮಾಡೋರಿಗೂ ಸಹಿತ ಭಾಳ ಕಷ್ಟ ಆಗಿತ್ತು. ಎಲ್ಲ ನೀರು ಬಂದು ಬಸ್ಸದು ಬಂದು ನಿಂತಿತ್ತು. 1 ತಿಂಗಳ ಕಾಲ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ಈ ಮೈದಾನವನ್ನು ಸಜ್ಜುಗೊಳಿಸ್ಲಿಕ್ಕೆ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಈಗ ಖರ್ಚು ಮಾಡಿವಿ. ಆಮೇಲೆ ಏನಪ್ಪ ಅಂದ್ರೆ ಶಾಸಕರು ಏನಪ್ಪ ಅಂದ್ರೆ ನಮ್ಮ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಅವರು ಡೈರೆಕ್ಟ್ರು ಆಗಿದ್ದ ಹಿನ್ನೆಲೆಯಲ್ಲಿ ಆ ಸಂಘದ ಏನಪ್ಪ ಅಂತಂದ್ರೆ ಆಡಳಿತ ಮಂಡಳಿಯಲ್ಲಿ ಏನಪ್ಪ ಅಂದ್ರೆ ಇಟ್ಟು ಈಗಾಗಲೇ 2 ಹೈಮಾಸ್ಟ್ ದೀಪಗಳನ್ನು ಈಗಾಗಲೇ ಅಳವಡಿಸಿದ್ದು ನೀವೆಲ್ಲ ನೋಡಿರಿ. ಸುತ್ತಮುತ್ತಲೆಲ್ಲ ರಾತ್ರಿ ಬಂದರೆ ಏನಪ್ಪ ಅಂತಂದ್ರೆ ಆರಾಮ್ 1 ತಾಸು ಕುಂದಿರ್ಬೇಕು, ವಾಕಿಂಗ್ ಮಾಡ್ಬೇಕನ್ನುವಂಥ ವಾತಾವರಣ ಈಗೆಲ್ಲ ಬಂದೈತಿ. ನಿನ್ನೆ ದಿವಸ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ ಅವ್ರಿಗೆ. ನಿನ್ನೆ ದಿವಸ ಮತ್ತೆ ಏನಪ್ಪ ಅಂದ್ರೆ ಚೇರ್ಮನ್ರಿಗೆ ಕರೆಸಿ ಈ ಕಡೆ ಬೆಳಕಾತು, ಈ ಕಡೆ ಸ್ವಲ್ಪ ಕತ್ಲಾಗುತ್ತೆ, ಇಲ್ಲಿಯೂ ಸಹಿತ ಏನಪ್ಪ ಬೆಳಕಾಗಲಿ ಅಂತಂದ್ರೆ 2 ಅಲ್ಲ ಇನ್ನೂ 3 ಹೈಮಾಸ್ಟ್ ದೀಪವನ್ನು ಏನಪ್ಪ ಅಂತಂದ್ರೆ ಒಂದೇ ವಾರದೊಳಗೆ ಇಲ್ಲಿ ಹಾಕ್ಸುವಂಥ ಒಂದು ವಿಚಾರವನ್ನು ಮಾಡ್ಯಾರ. ಒಂದು ಅಲ್ಲಿ ಸ್ವಿಮ್ಮಿಂಗ್ ಪೌಂಡ್ ಹತ್ರ, ಒಂದು ಈ ಮೂಲಿಗೆ, ಒಂದು ಬರೋಬ್ಬರಿ ಈ ಸ್ಟೇಜ್ ಹಿಂದೆ ಏನಪ್ಪ ಅಂತಂದ್ರೆ ಬರುತ್ತೆ. ಹೀಗಾಗಿ ಏನಪ್ಪ ಅಂದ್ರೆ ಇಡೀ ರಾತ್ರಿ ಪೂರ್ತಿ ಏನಪ್ಪ ಅಂದ್ರೆ ಹಗಲಿನ ವಾತಾವರಣ ಈ ಮೈದಾನದೊಳಗೆ ಬರುತ್ತೆ. ಎಲ್ಲ ವಯಸ್ಸಿನವರು, ಹೆಣ್ಮಕ್ಳು ಮತ್ತು ವಯಸ್ಸಾದವರು ಸಹಿತ ಸೀನಿಯರ್ ಸಿಟಿಜನ್ ನಿರ್ಭೀತಿಯಿಂದ ನಿರಾತಂಕವಾಗಿ ಇಲ್ಲಿ ಏನಪ್ಪ ಅಂದ್ರೆ ಕಾಲ ಕಳೆಯೋಕೆ ಏನಪ್ಪ ಅಂದ್ರೆ ದೊಡ್ಡ ಅನುಕೂಲವನ್ನು ಏನಪ್ಪ ಅಂದ್ರೆ ಮಾನ್ಯ ಶಾಸಕರು ಏನಪ್ಪ ಅಂತಂದ್ರೆ ಮಾಡಿಕೊಟ್ರೆ. ಆಮೇಲೆ ಏನಪ್ಪ ಅಂದ್ರೆ ಬಹುಮಾನ ಏನಪ್ಪ ಅಂದ್ರೆ ಪ್ರಥಮ ಬಹುಮಾನ ಈ ಟೂರ್ನಮೆಂಟಲ್ಲಿ 2 ಲಕ್ಷ ರೂಪಾಯಿ, ಆಮೇಲೆ ದ್ವಿತೀಯ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ತೃತೀಯ ಬಹುಮಾನ 50,000 ರೂಪಾಯಿ. ಮತ್ತು ಇನ್ನೂ ವಿಶೇಷ ಏನಪ್ಪ ಅಂತಂದ್ರೆ ಮ್ಯಾನ್ ಆಫ್ ದ ಟೂರ್ನಮೆಂಟು, ಆಮೇಲೆ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಬೆಸ್ಟ್ ಬೌಲರ್, ಇವ್ರು ಮೂವರಿಗೆ ಏನಪ್ಪ ಒಂದೊಂದು ಬೈಕನ್ನು ಏನಪ್ಪ ಅಂತಂದ್ರೆ ಬಹುಮಾನವಾಗಿ ಕೊಡಲಿಕ್ಕೆ ಏನಪ್ಪ ಅಂದ್ರೆ ಶಾಸಕರು ಉತ್ಸುಕರಾಗಿದ್ದಾರೆ. ಆಮೇಲೆ ಏನಪ್ಪ ಅಂತಂದ್ರೆ ಈಗ IPL ನಂಗೆ ಏನಪ್ಪ ಅಂತಂದ್ರೆ ಬೆಸ್ಟ್ ಬೌಲರ್ ಹೈಯೆಸ್ಟ್ ವಿಕೆಟ್ ಹಂಗೆ ತೊಗೊಂಡು ಹೋಗ್ತಾರೆ, ಹಂಗೆ ಏನಪ್ಪ ಅಂತಂದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಆರೆಂಜ್ ಕ್ಯಾಪು ಮತ್ತು ಬೆಸ್ಟ್ ಬೌಲರ್ಗೆ ಏನಪ್ಪ ಅಂದ್ರೆ ಪರ್ಪಲ್ ಕ್ಯಾಪು ಅದ್ರ ಕೊಟ್ಟು ಅವ್ರನ್ನ ಆ ಮೈದಾನದೊಳಗೆ ಗೌರವಿಸುವಂಥ ಪರಿಪಾಠವನ್ನು ನಾವು ಹಾಕ್ಕೊಂಡಿವಿ. ಪ್ರತಿ ಮ್ಯಾಚ್ಗೂ ಸಹಿತ ಏನಪ್ಪ ಅಂತಂದ್ರೆ ಒಬ್ಬ ಮ್ಯಾನ್ ಆಫ್ ಮ್ಯಾಚಿಗೆ ಆಕರ್ಷಕವಾದಂಥ ಟ್ರೋಫಿ ಮತ್ತು ಕ್ಯಾಪನ್ನು ನಾವು ಏನಪ್ಪ ಅಂದ್ರೆ ಕೊಡು ಮಾಡ್ತೀವಿ. ಎಲ್ಲಕ್ಕಿಂತ ಅತಿ ಮುಖ್ಯವಾದದ್ದು ಏನಪ್ಪ ಅಂದ್ರೆ ಇಡೀ ನಮ್ಮ ರಾಜ್ಯದೊಳಗೆ ಸುತ್ತಮುತ್ತಲ ನೀವು ಯಾರೂ ಕಂಡಿರೋಕ್ಕಿಲ್ಲ, ನಿಮಗೆ ಅದು ನಿಮ್ಮ ಗಮನಕ್ಕೆ ಬಂದಿರೋಕ್ಕಿಲ್ಲ. ನಿಮಗೆಲ್ಲ ನೀವೆಲ್ಲ ನೋಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಿ ನೀವು. ಆದರೆ ಅತಿ ಸೋಜಿಗದ ಸಂಗತಿ ಮತ್ತು ಅವರ ಏನಪ್ಪ ದೂರದೃಷ್ಟಿ ಅಂತಿರೋ ಅಥವಾ ಕ್ರೀಡಾ ಅಭಿಮಾನ ಅಂತಿರೋ, ನೋಡಕ್ಕೆ ಬಂದವರು ಸಹಿತ ಏನಪ್ಪ ಅಂತಂದ್ರೆ ಅವ್ರು ಖಾಲಿ ಹೊಟ್ಟೆಲಿ ಹೋಗಬಾರ್ದು. ನೋಡಕ್ಕೆ ಬಂದವ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದು ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಬಹಳ ಅದ್ಭುತವಾದ ಸಂಗತಿ. ನೋಡಕ್ಕೆ ಬಂದವರು ಸಹಿತ, ಯಾಕಂದ್ರೆ ಒಂದು ಮ್ಯಾಚ್ ನೋಡಿ ಹಿಂಗೆ ಊಟ ಮಾಡಿ ಬರೋದಕ್ಕೆ 2ನೇ ಮ್ಯಾಚ್ ಮುಗಿಯಕ್ಕೆ ಬಂದಿರುತ್ತೆ. ಆ ರಸ ಕ್ಷಣಗಳನ್ನು ತಪ್ಪಿಸ್ಕೋಬಾರ್ದು, ಆ ಥ್ರಿಲ್ಲಿಂಗ್ ಮ್ಯಾಚ್ ನೋಡ್ಬೇಕು ಅವರು ಅಂತ ತಿಳ್ಕೊಂಡು ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೆ ಏನಪ್ಪ ಅಂತಂದ್ರೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಳೆದ 7 IPLನೊಳಗೂ ಮಾಡ್ಕೊತ ಬಂದಾರ. ಈ ವರ್ಷವೂ ಸಹಿತ ಅಂದ್ರೆ ಏನಪ್ಪ ಅಂತಂದ್ರೆ ಮಾಡುವಂಥ ಅವ್ರಿಗೂ ಏನಪ್ಪ ಅಂದ್ರೆ ನಿರ್ಧಾರವನ್ನು ಮಾಡ್ಯಾರ. ಇನ್ನೊಂದು ವೈಶಿಷ್ಟ್ಯ ಈ ಸಲ ಅಂದ್ರೆ ಯೂಟ್ಯೂಬ್ನೊಳಗೆ ಏನಪ್ಪ ಅಂದ್ರೆ ನೇರ ಪ್ರಸಾರ ನಮ್ಮ ಎಲ್ಲ ಪಂದ್ಯಗಳು ಆಗ್ತವೆ. ಅದು ಹುನಗುನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದು ಒಂದು ನಮ್ಮದು ಇದಕ್ಕೆ ಏನಪ್ಪ ಅಂತಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ಮೆಂಬರ್ ಆಗಿಬಿಟ್ರೆ ನೀವು ಎಲ್ಲಿ ಇರ್ತೀರ ಅಲ್ಲೇ ನೀವು ಏನಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಮೂಲಕ ಏನಪ್ಪ ಅಂದ್ರೆ ಮ್ಯಾಚ್ ಎಲ್ಲಿ ನಡೆದೈತಿ ಏನು ಲೈವ್ ನಿಮಗೆ ಬರ್ತದೆ, ಅದನ್ನು ಮಾಡ್ಯಾರ. ಆಮೇಲೆ ದೊಡ್ಡದು ಏನಪ್ಪ ಅಂದ್ರೆ ಒಂದು ಡಿಜಿಟಲ್ ಸ್ಕ್ರೀನ್ ಮಾಡ್ಯಾರ. ಡಿಜಿಟಲ್ ಸ್ಕ್ರೀನೊಳಗೆ ಏನಪ್ಪ ಅಂತಂದ್ರೆ ಎಲ್ಲ ಪಂದ್ಯದ ವಿವರ ಮತ್ತು ಪಂದ್ಯ ನಡೆದದ್ದೆಲ್ಲ ಏನಪ್ಪ ಅಂದ್ರೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವಾಗ ಬಂದ್ರೂ ಅಲ್ಲಿ ನಿಮಗೆ ಅದು ಸಿಗುತ್ತೆ. ಆಮೇಲೆ ಏನಪ್ಪ ಅಂದರೆ DRS ಸಿಸ್ಟಮ್, ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂತ
ಏನಾದರೂ ಸ್ವಲ್ಪ ಡೌಟ್ ಬಂತು ಯಾವುದೋ ಡಿಸಿಷನ್ ಬಗ್ಗೆ ಒಂದೆರಡು ವಿಷಯದೊಳಗೆ ಏನಪ್ಪ ಅಂದ್ರೆ ಈ ರನ್ಔಟು ಇರುವಂಥದ್ದು ಇರ್ಬೋದು, ನೋಬಾಲ್ ಇರುವಂಥದ್ದು, ವೈಡ್ ಇರುವಂಥದ್ದು, ಇಂಥ ಕೆಲವು ವಿಷಯದೊಳಗೆ ಈ ಸಲ ಪ್ರಯೋಗ ಮಾಡಕತ್ತೀವಿ ನಾವು. ಮುಂದಿನ ಸಲ ಏನಪ್ಪ ಅಂದ್ರೆ ಎಲ್ಲ ಡಿಸಿಷನ್ಗೂ ಅದನ್ನು ಅಳವಡಿಸೋರದೀವಿ ನಾವು. ಈಗ ನೋಬಾಲು, ವೈಡ್ ಬಾಲು ಮತ್ತು ಏನಪ್ಪ ರನ್ಔಟು, ಈ ವಿಷಯಗಳನ್ನು ಏನಪ್ಪ ಅಂದ್ರೆ ಬ್ಯಾಟ್ಸ್ಮನ್ಗೆ ಅಥವಾ ಫೀಲ್ಡಿಂಗ್ ಪ್ಲೇಯರಿಗೆ ಏನಾದರೂ ಡೌಟ್ ಬಂತಂದ್ರೆ, ಆ ಡಿಸಿಷನ್ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಅವ್ರು ಸೀದಾ ಏನಪ್ಪ ಅಂತಂದ್ರೆ ಥರ್ಡ್ ಅಂಪೈರ್ಗೆ ಏನಪ್ಪ ಅಂತಂದ್ರೆ ಮನವಿ ಮಾಡ್ಬೋದು. ನಾವು ಸ್ಕ್ರೀನ್ನೊಳಗೆ ಅದನ್ನೆಲ್ಲ ನೋಡಿ ಆ ಥರ್ಡ್ ಅಂಪೈರ್ ವೆದರ್ ಇಟ್ ವಾಸ್ ರೈಟ್ ಆರ್ ರಾಂಗ್ ಅಥವಾ ಔಟು ನಾಟ್ ಔಟ್ ಅನ್ನೋದನ್ನ ಏನಪ್ಪ ಅಂದ್ರೆ ಡಿಸಿಷನ್ ಅಂದ್ರೆ ಫೇರ್ ಗೇಮ್ ಆಗಲಿ, ಎಲ್ಲೆಲ್ಲೂ ಒಂದು ಕೂದಲೆಯಷ್ಟು ರಾಂಗ್ ಡಿಸಿಷನ್ನು ತಾರತಮ್ಯ ಆಗಿರಬಾರ್ದು. ಆ ಉದ್ದೇಶವನ್ನು ಈ ಸಲನು ಮಾಡೋರಾದ್ರೆ. ಆಮೇಲೆ ಏನಪ್ಪ ಅಂತಂದ್ರೆ ಅಂಪೈರ್ಸ್ ಏನಪ್ಪ ಅಂದ್ರೆ ಎಲ್ಲ ಪೂರ ಅತ್ಯಂತ ಅನುಭವಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏರ್ಪಡಿಸುವಂಥ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸಾಗಿ ಬೆಂಗಳೂರಿನಲ್ಲಿ ಲೀಗ್ ಮತ್ತು ಏನಪ್ಪ ಅಂದ್ರೆ ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಂಪೈರಿಂಗ್ ಮಾಡಿರ್ತಾರೆ. ನಮ್ಮ ಅನಂತು ಅಂತಾರಾಷ್ಟ್ರೀಯ ಪಂದ್ಯ, ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಂಪೈರ್ ಮಾಡಿದ್ರು. ಅವರು ನಮ್ಮ ಇಡೀ ಒಂದು ತಿಂಗಳು ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ಪಂದ್ಯಗಳ ಉಸ್ತುವಾರಿ ಅಂಪೈರಿಂಗ್ ಮಾಡ್ತಾರೆ. ಅಂದ್ರೆ ಯಾವುದೇ ಟೀಮಿಗೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯ ಫೇವರ್ ಆಗಲಿ ಅಥವಾ ಏನಪ್ಪ ಇವ್ನು ಮಾಡೋಕೆ ಏನಪ್ಪ ಅಂತಂದ್ರೆ ಸಾಧ್ಯ ಇಲ್ಲ. ಇವೆಲ್ಲ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ವ್ಯವಸ್ಥೆ ನಾವೆಲ್ಲ ಮಾಡಿವಿ. ನಾವು ಅಚ್ಚುಕಟ್ಟಾಗಿ ನಾವು ಟೂರ್ನಮೆಂಟ್ ನಾವು ನಡೆಸ್ಬೇಕು ಅನ್ನೋದು ಉದ್ದೇಶ ಐತಿ. ಈ ಸಲ ಮ್ಯಾರಥಾನ್ ಒಂದು ಟೂರ್ನಮೆಂಟು, ಪ್ರತಿ ಸಲ ನಾವು 8 ಅಥವಾ 10 ತಂಡಗಳೊಂದಿಗೆ 15 ದಿವಸ ನಮ್ಮ ಟೂರ್ನಮೆಂಟ್ ಮುಗೀತಿತ್ತು. ಈ ಸಲ 35 ದಿವಸಗಳ ಕಾಲ ನಿರಂತರವಾಗಿ ಪಂದ್ಯಾವಳಿ ನಡೀತೈತಿ. ಅದಕ್ಕೇನಪ್ಪ ಅಂದ್ರೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರು ಮತ್ತು ಎಲ್ಲರೂ ಹಿರಿಯರು ಮತ್ತು ಸಾರ್ವಜನಿಕರ ಸಹಕಾರ ಭಾಳ ಅವಶ್ಯ ಅಂತ ಹೇಳಿ, ಈಗ ಏನಪ್ಪ ಅಂತಂದರೆ ಈ ಕುರಿತು ನಮ್ಮ ಶಾಸಕರು ಒಂದೆರಡು ಮಾತುಗಳನ್ನು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ. ಓವರ್ ಟು ಶ್ರೀ ವಿ.ಎಸ್.ಕೆ.